ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಬನ್ನಿ ಇವತ್ತು ನಾವು ಟೇಸ್ಟಿಯಾದ ಒಂದು ಸ್ವೀಟ್ ರೆಸಿಪಿನ ಮಾಡೋಣ. ಇದಕ್ಕೆ ಬೇಕಾಗಿರೋದು ಮೂರೇ ಮೂರು ಪದಾರ್ಥಗಳು. ಇವನ್ನು ಬಳಸ್ಕೊಂಡು ನಾವು ಇಷ್ಟೊಂದು ಟೇಸ್ಟಿಯಾದ ಸ್ವೀಟು ಹೇಗಪ್ಪ ರೆಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದಕ್ಕೆ ಎಣ್ಣೆನೂ ಸಹ ನಾನು ಬಳಸಿಲ್ಲ. ಒಂದೇ ಒಂದು ಸ್ಪೂನ್ ತುಪ್ಪನ ಬಳಸ್ಕೊಂಡು ಈ ರೀತಿಯಾದ ಟೇಸ್ಟಿಯಾದ ಹಾಗೂ ನೋಡೋಕ್ಕೂ ಸಹ ಅಷ್ಟೇ ಸುಂದರವಾಗಿರೋ ಸ್ವೀಟನ್ನು ರೆಡಿ ಮಾಡಿದ್ದೀನಿ. ಬನ್ನಿ, ನೀವು ಈ ಥರ ರೆಡಿ ಮಾಡ್ಕೊಂಡು ತಿನ್ನಬೇಕು ಅನಿಸ್ತಾ ಇದೆಯಾ? ಬನ್ನಿ ಹೋಗಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲಿಗೆ ನಾನು 1 ಲೀಟರ್ ಅಷ್ಟು ಹಾಲನ್ನು ತಗೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನೋಡಿ, ಇದನ್ನು ಈ ರೀತಿ ಕಲಿಸ್ತಾನೆ ಇರಬೇಕು. ಈ ಹಾಲು 1 ಲೀಟರ್ ಹಾಲು ಅರ್ಧ ಲೀಟರ್ ಹಾಲು ಆಗೋವರೆಗೂ ಚೆನ್ನಾಗಿ ಕಲಿಸ್ತಾನೆ ಇರಬೇಕು. ಇದನ್ನು ಕೆನೆ ಕಟ್ಟೋಗಿ ಬಿಡಬಾರ್ದು. ನೋಡಿ, ಈ ಹಾಲನ್ನು ಒಂದೇ ಸಮನೆ ಈ ಥರ ಕಲಿಸ್ಕೋಬೇಕಾಗಿರತ್ತೆ. ತಿರುಗಿಸ್ತಾನೆ ಇರಬೇಕು, ಒಂಚೂರು ಕೈ ಬಿಡಬಾರ್ದು. ಇದು ಅರ್ಧ ಲೀಟರ್ ಆಗೋವರೆಗೂ ನಾವು ಇದನ್ನು ಇದೇ ರೀತಿ ಕೈಯಾಡಿಸ್ತಾ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ನಾವು ಬೇಕ್ರಿ ಶೈಲಿಯಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ನಾವು ಬೇಕ್ರಿಯಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ಟೇಸ್ಟ್ ಬರುತ್ತೆ. ಸೇಮ್ ಟು ಸೇಮ್ ಅದೇ ಥರ ಬರುತ್ತೆ. ನೋಡಿ, ನಾನಿವತ್ತು ನಂದಿನಿ ಅವರ ಆರೆಂಜ್ ಕಲರ್ ಹಾಲಿನ ಪ್ಯಾಕೆಟನ್ನು ಉಪಯೋಗಿಸ್ಕೊಂಡಿದ್ದೀನಿ. ಈ ಹಾಲಿಗೆ ಒಂಚೂರು ನೀರು ಹಾಕಿರಬಾರ್ದು. 1 ಲೀಟರ್ ಹಾಲು ಗಟ್ಟಿ ಹಾಲನ್ನು ಬಳಸ್ಕೋಬೇಕಾಗಿರತ್ತೆ. ನೋಡಿ, ಹಾಲು ಕಾಲು ಭಾಗ ಕುದೀತಾ ಇದೆ, ಕಾಲು ಭಾಗ ಆಗಿದೆ. ಇವಾಗ ಇನ್ನೂ ಮುಕ್ಕಾಲು ಭಾಗ ಇದೆ, ಇನ್ನೂ ಕಾಲು ಭಾಗ ಗಟ್ಟಿ ಆಗಬೇಕು. ನೋಡಿ, ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಕುದಿಸ್ಕೋಬೇಕಾಗಿರತ್ತೆ. ನಾನಿವಾಗ ಮೊದಲೇ ನಿಂಬೆ ಹುಳಿನ 1 ಸ್ಪೂನ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ 1 ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ನಿಧಾನಕ್ಕೆ ಅದನ್ನು ಈ ಹಾಲಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ನಿಂಬೆ ಹುಳಿ ಹಾಕಿದ್ದೀರಲ್ಲ, ಇವಾಗ ಹಾಲು ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ಕೈ ಬಿಡ್ದಿರ ಚೆನ್ನಾಗಿ ಕಲಿಸ್ಕೋಬೇಕಾಗಿರತ್ತೆ. ನೋಡಿ, ಇದೇ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಇದಕ್ಕೆ ತುಂಬ ಪೇಷನ್ಸಿಂದ ಮಾಡಬೇಕಾಗಿರತ್ತೆ. ಹೇಳಿದಾರಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ನಾವು ಕಷ್ಟಪಟ್ಟು ಮಾಡಿದ್ರೆ ಅದರ ಫಲ ಸಿಕ್ಕೇ ಸಿಗುತ್ತೆ. ನೋಡಿ, ನಾನು ಸ್ವಲ್ಪ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸತಿ ಸಕ್ಕರೆ ಸೇರಿಸ್ಕೋಬೇಡಿ, ಎಲ್ಲ ನೀರು ಬಿಟ್ಕೊಂಡು ಬಿಡುತ್ತೆ. ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಕರಗಾದ್ಮೇಲೆ ನಂತರ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಇದು ಸಕ್ಕರೆ ಕರಗೋ ತನಕ ಕೈ ಆಡಿಸಿ. ನೋಡಿ, ಇವಾಗ ನಾನು 1 ಸ್ಪೂನಷ್ಟು ತುಪ್ಪನ ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಬೆರ್ಕೊಳ್ಳೋ ಥರ ಚೆನ್ನಾಗಿ ಬೆರೆಸಿ ಇದೇ ಥರ ನಾವು ಕಲಿಸ್ಕೊತಾ ಇರಬೇಕು. ನೋಡಿ, ನಾನು ಮೊದಲೇ ಒಂದು ಬಟ್ಲಿಗೆ ತುಪ್ಪನ ಸವರಿ ಇಟ್ಕೊಂಡಿದ್ದೆ. ನಿಧಾನಕ್ಕೆ ಅದರಲ್ಲಿ ಈ ಸ್ವೀಟನ್ನೆಲ್ಲ ಸೇರಿಸ್ಕೋಬೇಕಾಗಿರತ್ತೆ. ನೋಡಿ, ಎಲ್ಲ ಸೇರಿಸ್ಕೊಂಡಾಗಿದೆ. ಇವಾಗ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ 2 ಅವರ್ ಪಕ್ಕಕ್ಕೆ ಇಟ್ಬಿಡಿ. ನೋಡಿ, 2 ಅವರ್ ಬಿಟ್ಟಿದ್ದೆ. ಇವಾಗ ಈ ರೀತಿ ಸ್ವೀಟ್ ರೆಡಿಯಾಗಿದೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು, ಹಾಗೆ ಟೇಸ್ಟು ಸಹ ಅದ್ಭುತವಾಗಿತ್ತು. ನೀವು ಒಂದು ಸಲ ಈ ಸ್ವೀಟನ್ನು ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ, ಅವರು ಖುಷಿ ಪಡ್ತಾರೆ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ನಾನು ಇದನ್ನು ಬಟ್ಲಿಂದ ತೆಗೆದಾದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಇವಾಗ ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಒಂಚೂರು ಅಂಟ್ತಾ ಇಲ್ಲ ಚಾಕುಗೆ, ಅಷ್ಟು ಚೆನ್ನಾಗಿ ಅಷ್ಟು ಮೃದುವಾಗಿ ಬಂದಿದೆ. ನೋಡಿ, ಒಂದು ಪೀಸ್ ಕಟ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಸೇಮ್ ಮರಳಾಗಿ ಅದೇ ಥರ ಬಂದಿದೆ ಹಾಲು. ನಾನಿವತ್ತು ಈ ಥರ ಸೆಟ್ ಮಾಡ್ಕೊಂಡಿದ್ದೆ ಈ ಸ್ವೀಟನ್ನ ಕಟ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.